ತಮಿಳುನಾಡಲ್ಲಿ ನಿನ್ನೆ ಮೊದಲ ಹಂತದ ಚುನಾವಣೆ ನಡೆದಿದ್ದು ಜನತಾ ತೀರ್ಪು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಈ ನಡುವೆ ಡ್ರೈ ಡೇ ಅಂತ ಹೇಳಿ 2.5 ದಿನ ಬಂದ್ ಆಗಿದ್ದ ಮದ್ಯದಂಗಡಿಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 300 ಕೋಟಿ ಹಾಗೂ ವ್ಯಾಪಾರಸ್ಥರಿಗೆ 200 ಕೋಟಿ ರೂಪಾಯಿಗೂ ಅಧಿಕ ನಷ್ಟವಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಬಂದ್ ಆಗಿದ್ದ ಮದ್ಯದಂಗಡಿಗಳು ಕೇವಲ 2.5 ದಿನಕ್ಕೆ ಬಾರ್ ಮಾಲೀಕರಿಗೆ ಕೋಟಿ ಕೋಟಿ ಲಾಸ್. ಲೋಕಸಭಾ ಚುನಾವಣೆ ಹಿನ್ನೆಲೆ ಶಾಂತಿ ಪಾಲನೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ 2.5 ದಿನ ಚುನಾವಣಾ ಆಯೋಗ ಮದ್ಯದಂಗಡಿ ಬಂದ್ ಮಾಡಿಸಿತ್ತು. ಲೋಕಸಭಾ ಚುನಾವಣೆ ನಡೆಯುವ 14 ಕ್ಷೇತ್ರಗಳಲ್ಲಿ ಏಪ್ರಿಲ್ 24ರ ಸಂಜೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆಯವರೆಗೂ ಮದ್ಯದಂಗಡಿಗಳು ಬಂದ್ ಆಗಿದ್ವು. ಹೀಗಾಗಿ 2.5 ದಿನಗಳಲ್ಲಿ ಸರ್ಕಾರಕ್ಕೆ ಬರಬೇಕಿದ್ದ ಆದಾಯಕ್ಕೆ ಹೊಡೆತ ಬಿದ್ದಿದೆ. ರಾಜ್ಯದಲ್ಲಿ ಸುಮಾರು 12,500 ಮದ್ಯದ ಅಂಗಡಿಗಳಿವೆ. ಇವುಗಳಿಂದ ರಾಜ್ಯ ಅಬಕಾರಿ ಇಲಾಖೆಗೆ ಪ್ರತಿದಿನ ಅಂದಾಜು 130 ಕೋಟಿಯಿಂದ 140 ಕೋಟಿಯಷ್ಟು ಆದಾಯ ಬರುತ್ತದೆ. ಆದರೆ ಮದ್ಯದಂಗಡಿ ಬಂದ್ ಆಗಿದ್ದ ಕಾರಣ ಕೇವಲ 2.5 ದಿನಕ್ಕೆ ಅಂದಾಜು 300 ಕೋಟಿಗೂ ಅಧಿಕ ನಷ್ಟವಾಗಿದೆ. ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮೊದಲು 24 ಗಂಟೆಗಳ ಮೊದಲೇ ಮದ್ಯ ವ್ಯಾಪಾರವನ್ನು ಬಂದ್ ಮಾಡ್ತಾರೆ. ಅದು ಕಾನೂನಲ್ಲೇ ಉಲ್ಲೇಖಿತ ಆಗಿದೆ. ಆ ಪ್ರಕಾರ ಪ್ರತಿ ಅಬಕಾರಿ ಡಿ ಸಿಗಳಿರ್ಬೋದು ಅಥವಾ ರೆವಿನ್ಯೂ ಡಿ ಸಿಗಳಿರ್ಬೋದು ಅಥವಾ ಪೊಲೀಸ್ ಕಮಿಷನರು ಎಲ್ಲರೂ ಕೂಡ 24 ಗಂಟೆಗಳ ತಾಸುಗಳ ಮೊದಲು ಈ ಮದ್ಯ ವ್ಯಾಪಾರವನ್ನು ಬಂದ್ ಮಾಡೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಸೊ 24ನೇ ತಾರೀಕು 6 ಗಂಟೆಯಿಂದ 26ರ ಸಂಜೆ ಅಂದರೆ ರಾತ್ರಿ ಸಂಪೂರ್ಣ ರಾತ್ರಿವರೆಗೂ ಕೂಡ ಮದ್ಯ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವ್ಯಾಪಾರಸ್ಥರಿಗೆ ಖಂಡಿತವಾಗಿ ಇದು ನಷ್ಟನೇ. ಯಾಕಂತ ಹೇಳಿದರೆ ಕಾನೂನಾತ್ಮಕವಾಗಿ ಇದು ಬೇಕು ಅಂತ ಅನ್ಸಿದ್ರು ಕುಡಿಯುವ ಪಾನೀಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇದು ತುಂಬಲಾರದ ನಷ್ಟ. ಯಾಕಂತೇಳಿ ಸುಮಾರು 30 ಗಂಟೆಗಳ ಅವಧಿ ಅಥವಾ 40 ಗಂಟೆಗಳ ಅವಧಿಯಲ್ಲಿ ಸುಮಾರು ಸರ್ಕಾರಕ್ಕೇ ಸುಮಾರು 300 ಕೋಟಿಯಷ್ಟು ಲಾಭ ಆಗುವುದನ್ನು ತಪ್ಪಿ ಹೋಗಿದೆ. ಅಂದರೆ ಅಷ್ಟು ನಷ್ಟ ಆಗಿದೆ, ಸರ್ಕಾರಕ್ಕೆ ನಷ್ಟ ಆಗಿದೆ. ಇನ್ನು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾದ್ರೆ ಇತ್ತ ಬಾರ್, ಪಬ್, ವೈನ್ ಶಾಪ್ ಮಾಲೀಕರಿಗೂ ಲಾಸ್ ಆಗಿದೆ. ಅತ್ತ ಈಗಾಗಲೇ ಬೇಡಿಕೆ ಇದ್ರೂ ಅಗತ್ಯವಿರುವಷ್ಟು ಮದ್ಯ ಸಿಗದೆ ಮಾಲೀಕರು ನಿರಾಸೆಯಲ್ಲಿದ್ರು. 2.5 ದಿನ ಬಂದ್ ಆಗಿ ಮತ್ತೆ ಬೇಸರ ತರಿಸಿದೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಪ್ರತಿ ವೈನ್ ಶಾಪ್, ಬಾರ್ ಹಾಗೂ ಪಬ್ಗಳಿಗೆ ದಿನಕ್ಕೆ 1.5 ಲಕ್ಷ ಬಿಸ್ನೆಸ್ ಆಗುತ್ತೆ. ಎಂಆರ್ಪಿ ಶಾಪ್ಗಳಲ್ಲಿ ಸುಮಾರು 3 ಲಕ್ಷ ವಹಿವಾಟು ಆಗುತ್ತೆ. ಆದ್ರೆ ಡ್ರೈ ಡೇ ಹಿನ್ನೆಲೆ 12,500 ಶಾಪ್ಗಳಿಂದ 2 ದಿನಕ್ಕೆ 300 ಕೋಟಿಗೂ ಅಧಿಕ ಬಿಸ್ನೆಸ್ ಲಾಸ್ ಆಗಿದೆ. ಹೀಗಾಗಿ ಬಾರ್ ಮಾಲೀಕರು ಮುಂದಿನ ದಿನಗಳಲ್ಲಿ ಕೇವಲ ಮತದಾನ ದಿನ ಮಾತ್ರ ಮದ್ಯ ಬಂದ್ ಮಾಡಲಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ನಾವು ಈಗ ಪ್ರೈವೇಟ್ ಏನು ವ್ಯಾಪಾರ ಮಾಡ್ತಾ ಇದ್ದೀವಿ, ಸುಮಾರು 12,000 ಸನ್ನದ್ಧರು ಇರ್ತಾರೆ. ಒಂದು 14 ಕಾನ್ಸ್ಟಿಟ್ಯೂನ್ಸಿ ಅಂದರೆ ಸುಮಾರು 6,000ದಿಂದ 7,000 ಸನ್ನದ್ಧರಿಗೆ ಲಾಸ್ ಆಗಿದೆ. ಸೊ ಇಷ್ಟು ಜನ ವ್ಯಾಪಾರವನ್ನು ನಷ್ಟ ಮಾಡ್ಕೊಳ್ಳೋದಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಇದಕ್ಕೆ ಪೂರಕವಾದ ವ್ಯಾಪಾರವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈಗ ಯಾವುದು ಈ ಖಾರ ತಿನಿಸುಗಳಿರ್ಬೋದು ಅಥವಾ ಸೋಡಾ ಮಾರೋದಿರ್ಬೋದು ಅಥವಾ ಇಂಥವರು ಪೂರಕವಾದಂಥ ವ್ಯಾಪಾರವನ್ನು ಕೂಡ ಇದರಿಂದ ಲಾಭ ಮಾಡ್ಕೊಂಡಿರ್ತಾರೆ. ಇವರೆಲ್ಲವನ್ನು ಪರಿಗಣಿಸಿದರೆ ಮತ್ತೂ ಒಂದು 300 ಕೋಟಿಯಷ್ಟು ವ್ಯಾಪಾರಸ್ಥರಿಗೆ ನಷ್ಟ ಆಗಿದೆ. ಇನ್ನು ಮತ ಎಣಿಕೆ ಹಿನ್ನೆಲೆ ಮತ್ತೊಂದು ದಿನ ಡ್ರೈ ಡೇ ಆಚರಣೆಗೆ ಚುನಾವಣಾ ಆಯೋಗ ಮುಂದಾಗಿದೆ. 2 ದಿನ ಲಾಸ್ ಮಾಡಿಕೊಂಡ ಮಾಲೀಕರು ಮತ್ತೊಮ್ಮೆ ನಷ್ಟದ ಸುಳಿಗೆ ಸಿಲುಕುವುದು ಅನಿವಾರ್ಯವಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಹಿನ್ನೆಲೆಯಲ್ಲಿ 2.5 ದಿನ ಡ್ರೈ ಡೇ ಅನ್ನ ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮತ್ತೊಂದು ಕಡೆ ಬಾರ್ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿತ್ತು. ಈ ನಡುವೆ ರಾಜ್ಯದಲ್ಲಿ ಮತ್ತೊಂದು ಹಂತದ ಚುನಾವಣೆಯೂ ಕೂಡ ನಡೆಯುತ್ತೆ. ಹಾಗೆ ಮತ ಎಣಿಕೆ ದಿನವೂ ಕೂಡ ಡ್ರೈ ಡೇ ಘೋಷಣೆ ಮಾಡಲಿದ್ದು ಅಂದಿನ ದಿನವೂ ಕೂಡ ಬಾರ್ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುವುದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.